ನಾವೇ ನೀರು ಬಿಡ್ತೀವಿ ಅಂತ ಹೇಳಿಲ್ಲ ಅಂತಾರೆ ರಾಮಲಿಂಗಾರೆಡ್ಡಿ. ಈ ರೀತಿ ಬಿಜೆಪಿಯವರು ಪ್ರತಿಭಟನೆ ಮಾಡುವಂಥ ಅಗತ್ಯ ಇತ್ತಾ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಒಂದಾಗಬೇಕು ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆ ಒಗ್ಗಟ್ಟು ಕಾಣ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರೈತರ ಹಿತಾಸಕ್ತಿ ಇಟ್ಟುಕೊಂಡೇನೆ ನಾವು ಮೇಲ್ಮನವಿ ಸಲ್ಲಿಸಿದ್ದು. ಹಿಂದೆ ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ನಾವು ನಿಮಗೆ ಬೆಂಬಲ ಕೊಟ್ಟಿರಲಿಲ್ವಾ ಅಂತ ಕೇಳ್ತಾರೆ ರಾಮಲಿಂಗಾರೆಡ್ಡಿ. ಬಿಜೆಪಿಯವರು KRS ಹತ್ರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ. ಅದೇನು ಅವಶ್ಯಕತೆ ಏನು ಇರಲಿಲ್ಲ. ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂದರೆ ನಾವು ನಮ್ಮ ರಾಜ್ಯದ ಹಿತಾಸಕ್ತಿ, ರೈತರ ಹಿತಾಸಕ್ತಿ ಗಮನದಲ್ಲಿಟ್ಕೊಂಡೆ ನಾವು ಅಪೀಲ್ ಹೋಗಿರೋದು. ಮತ್ತು ಈಗ ವಿಪಕ್ಷದ ನಾಯಕರನ್ನು ಕರೆದಿರ್ತಕ್ಕಂಥದ್ದು ಕೂಡ, ಸರ್ವಪಕ್ಷಗಳ ನಾಯಕರನ್ನ ಕರೆದಿರ್ತಕ್ಕಂಥ ಉದ್ದೇಶ ಕೂಡ ಅದೇ. ಮತ್ತು ನೆಲ ಜಲ ಭಾಷೆ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು. ಹಿಂದೆ BJP ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಅವರು ಸಹಕಾರ ಕೊಟ್ಟಿದ್ವಿ ಇದೇ ಥರದ ವಿಚಾರಗಳಲ್ಲಿ. ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾವೇನು ನೀರು ಬಿಡ್ತೀವಿ ಅಂತ ಏನು ಹೇಳಿ. ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ, ಆದರೆ ವ್ಯವಸಾಯಕ್ಕೆ ಸಮಸ್ಯೆ ಇದೆ ಅಂತಾರೆ ರಾಮಲಿಂಗಾರೆಡ್ಡಿ. ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ, ನಿಜ. ಕುಡಿಯೋ ನೀರಿನ ಸಮಸ್ಯೆ ಇಲ್ದಂಗೆ ಇರ್ಬೋದು, ಆದರೆ ಮುಂದೆ ಸಮಸ್ಯೆ ಬಂದರೂ ಕೂಡ ಅಚ್ಚರಿ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಆದರೆ ವ್ಯವಸಾಯಕ್ಕೆ ಸಮಸ್ಯೆ ಇರುವಂಥದ್ದು ನಿಜ ಅಂತಾರೆ ರಾಮಲಿಂಗಾರೆಡ್ಡಿ. ನಮ್ಮಲ್ಲಿ 4 ಜಲಾಶಯಗಳು ಎಲ್ಲ ಸೇರಿ ನೀರು ಇದೆ. ಅಂದರೆ ಅದರಲ್ಲಿ ಎವಾಪರೇಷನ್ ಲಾಸ್ ಆಗುತ್ತೆ. ಮತ್ತು ನಮಗೆ ಕುಡಿಯೋ ನೀರಿಗೆ ಪ್ರತಿ ತಿಂಗಳು 3.5 TMC ನೀರು ಬೇಕು. ಮತ್ತು ಮಳೆ ಬಂದುಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಹೋದ ವರ್ಷ ಮಳೆ ಬಂತು, 360ಕ್ಕಿಂತಲೂ ಹೆಚ್ಚು TMC ನೀರು ಹರಿದು ಹೋಯಿತು. ಅದರ ಒಂದಷ್ಟು ತಮಿಳುನಾಡವ್ರು ಬಳಸ್ಕೊಂಡು ಉಳಿದಿದ್ದೆಲ್ಲ ಸಮುದ್ರಕ್ಕೆ ಹೋಯಿತು. 2022ರಲ್ಲಿ ವಿಪರೀತ ಮಳೆ ಆಯಿತು. 660ಕ್ಕಿಂತಲೂ ಹೆಚ್ಚು TMC ಅಷ್ಟು ನೀರು ಹರಿದೋಗಿತ್ತು. ಈ ವರ್ಷ ಮಳೆ ಕಡಿಮೆ ಇದೆ. ಅದು ಮೊನ್ನೆ 15-20 ದಿವಸಕ್ಕೆ ಮುಂಚೆ ಮಳೆ ಬೀಳದೇ ಇದ್ದಿದ್ರೆ ನಮಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ಬಿಡೋದು. ಆ ಮಳೆ ಬಂದಿದ್ದರಿಂದ ನಾವು ಈ ವರ್ಷಕ್ಕೆ ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ನಮಗೆ ಕಾಣಿಸ್ತಿಲ್ಲ. ಆಮೇಲೆ ಅವ್ರಿಗೂ ಕೂಡ ಮೆಟ್ಟೂರಲ್ಲಿ ಮತ್ತು ಭವಾನಿ 2 ಡ್ಯಾಮಲ್ಲಿ 40 TMC ಅಷ್ಟು ನೀರು ಅವ್ರಿಗಿದೆ. ಅವ್ರಿಗೂ ಕುಡಿಯೋದಕ್ಕೇನು ಸಮಸ್ಯೆ ಏನು ಇಲ್ಲ. ನಮ್ಮಲ್ಲಿ 4 ಜಲಾಶಯಗಳು ಎಲ್ಲ ಸೇರಿ ಇನ್ನು ಇದೆಲ್ಲ ಸಂದರ್ಭದಲ್ಲಿ CM ವಿಜಯ್ ಕರ್ನಾಟಕಕ್ಕೆ ಬರ್ತಾರಾ? ಈ ಭೇಟಿ ಇನ್ನೂ ನಿರ್ಧಾರ ಆಗಿಲ್ಲ ಅಂತಾರೆ ತಮಿಳುನಾಡು ಸಚಿವರು. CTR ನಿರ್ಮಲ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಭೇಟಿಯ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಅಂತಾರೆ ಅವರು. ಇಲ್ಲಿ ತನಕ ಆಗಿಲ್ಲ, ಸೂಕ್ತ ಟೈಮ್ ನೋಡಿಕೊಂಡು ಇದರ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ತಮಿಳುನಾಡು ಸಚಿವ CTR ನಿರ್ಮಲ್ ಕುಮಾರ್ ಕೊಟ್ಟಿರುವಂಥ ಮಾಹಿತಿ ಇದು.